ಇದರಲ್ಲಿ ಮೂರು ವ್ಯಕ್ತಿಗಳು ಸಿನಿಮಾ ನೋಡ್ತಿರ್ತಾರೆ. ಯಾರು ಅಂತಂದರೆ ಒಬ್ಬ ಸಿನಿಮಾ ಪ್ರೇಮಿಯಾಗಿ, ಇನ್ನೊಂದು ಡೈರೆಕ್ಟರ್ ಆಗಿ, ಇನ್ನೊಂದು ಆ್ಯಕ್ಟರ್ ಆಗಿ. ಈ ಮೂರು ವಿಧದಲ್ಲಿ ನಿಮಗೆ ಹೇಗೆ ಅನ್ನಿಸ್ತು ಭೈರತಿ ರಣಗಲ್? ಮೂರು ಆ್ಯಂಗಲಲ್ಲೂ ನನಗೆ ಇಷ್ಟ ಆಯಿತು. ಆ್ಯಸ್ ಎ ಡೈರೆಕ್ಟರ್ ಆಗಿ ಇಷ್ಟ ಆಗುತ್ತೆ, ಆ್ಯಸ್ ಎನ್ ಆ್ಯಕ್ಟರ್ ಆಗಿ ಇಷ್ಟ ಆಗುತ್ತೆ, ಪ್ರೇಕ್ಷಕನಾಗಿ ಅಂತೂ ತುಂಬ. ಆದರೆ ಯಾವಾಗಲೂ ನಾವು ಕಷ್ಟಕ್ಕೆ ಸ್ಪಂದಿಸುವಂಥ ಒಬ್ಬ ದೇವ್ರನ್ನ ಕೇಳ್ಕೊತೀವಿ, ಅಥವಾ ಯಾವಾಗಲೂ ಅಥವಾ ಒಬ್ಬ ಹೀರೋನ ಕೇಳ್ಕೊತೀವಿ. ಆ ಥರ ಎಷ್ಟೋ ಜನಗಳ ಕಷ್ಟಕ್ಕೆ ಸ್ಪಂದಿಸುವಂಥ ಅವ್ರ ರಿಯಲ್ ಲೈಫಲ್ಲೂ ಎಷ್ಟೋ ಜನ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಶಿವಣ್ಣ. ಹಂಗೆ ಆನ್ ಸ್ಕ್ರೀನ್ ಕೂಡ ಸ್ಪಂದಿಸಿ ಇವತ್ತು ದೊಡ್ಡ ಮಟ್ಟಕ್ಕೆ ಅದೆಲ್ಲ ಕಡೆ ಹೆಸರು ಮಾಡಿದೆ. ಅಂದರೆ ಅವರು ಆ್ಯಸ್ ಇಟ್ ಈಸ್ ಅವ್ರ ಗುಣಗಳು ಹೆಂಗಿದೆಯೋ ಅದು ಹಂಗೆ ಅಲ್ಲೇ ಇಟ್ಟಿದ್ದಾರೆ. ಅದಕ್ಕೆ ಖುಷಿ ಅನ್ಸುತ್ತೆ ಮನಸ್ಸಿಗೆ. ಸರ್, ಈಗ ಶಿವಣ್ಣ ಫೋನ್ ಮಾಡಿ ಏನಾದರೂ ಹೇಳಬೇಕು, ಏನು ಹೇಳ್ತೀರಾ? ನಮಗೆ ಹೇಳ್ಬಿಡಿ. ಶಿವಣ್ಣ ಸೂಪರಾಗಿದೆ. ಶಿವಣ್ಣ ಸಿನಿಮಾ ನಾನು ಇನ್ನೂ ಒಂದು ಸರಿ ನೋಡ್ತೀನಿ. ಆಮೇಲೆ ನಾನು ತಿರ್ಗಾ ಈಗ ಇನ್ನು 2 days ಆದಮೇಲೆ ನಾರ್ತ್ ಕರ್ನಾಟಕ ಹೋಗ್ತೀನಿ. ಸೊ ಅಲ್ಲಾದರೆ ಹುಬ್ಳಿಲಿ ನೋಡ್ತೀನಿ, ಬಾಗಲಕೋಟೆಯಲ್ಲಿ ನೋಡ್ತೀನಿ, ಎಲ್ಲೆಲ್ಲಾಗುತ್ತೋ ಅಲ್ಲೆಲ್ಲ ಸಿನಿಮಾಗಳನ್ನ ನೋಡ್ತೀನಿ. ಮಾರ್ಕ್ಸ್ 100ಗೆ 100 ಮಾರ್ಕ್ಸ್. ತಂಗಿಗೆ ಮಾತು ಕೊಡ್ತಾರಲ್ಲ, ಇನ್ಮೇಲೆ ನೀನು ಯಾವುದೇ ಕಾರಣಕ್ಕೂ ಕೇಳಬಾರ್ದಮ್ಮ ಅನ್ನೋದು, ಅದೊಂಥರ ಇದಾಗುತ್ತೆ, ಎಮೋಷನಲ್ ಆಗಿಬಿಡ್ತೀವಿ. ಭಕ್ತಿ 2 ಬರ್ತಿದೆ. ಸೊ ಅದರಲ್ಲಿ ಈಗ ಗುಣ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ವಿಜಯ್ ಅವರು ಇರ್ತಾರ ಅಂತ. ನಾನು ಅಣ್ಣ ಇದ್ರು ಹಬ್ಬನೇ ಅವತ್ತು ಮಾಡ್ತೀವಿ. ಎಲ್ಲ ಇದು ಅಗೇನ್ ತಿರ್ಗಾ ನೋಡಿ, ಎಲ್ಲ ಈ ಶನಿವಾರ ಭಾನುವಾರ ಅಗೇನ್ ಮತ್ತು ಎಲ್ಲ ಈವ್ನಿಂಗ್ಸು ಎಲ್ಲ ಕೆಲ್ಸಕ್ಕೆ ಹೋಗೋರು ಇರ್ತೀರ. ಸೊ ಹಾಗಾಗಿ ನಿಮಗೆ ಆ ಸಮಯ ಸಪೋರ್ಟ್ ಮಾಡ್ತೀರಲ್ಲ. ಸೊ ಹಾಗಾಗಿ ಎಲ್ಲ ಬಂದು ಈವ್ನಿಂಗ್ ಶೋಸ್ ನೋಡ್ಬೋದು, ನೈಟ್ ಶೋಸ್ ನೋಡ್ಬೋದು, ನೆಕ್ಸ್ಟ್ ಮಾತಾಡೋಣ ಅಲ್ಲೂ ನೋಡ್ಬೋದು. ಮತ್ತು ಮಿಸ್ ಮಾಡಬೇಡಿ, ತುಂಬ ಒಳ್ಳೆಯ ಸಿನಿಮಾ, ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಸಿನಿಮಾ. ಆಮೇಲೆ ಮಕ್ಕಳು ನೋಡಿದಾಗ ಯಾವಾಗಲೂ ಒಂದು ಚಿಕ್ಕ ವಯಸ್ಸಲ್ಲೇ ಒಂದು ಮನಸ್ಸಲ್ಲಿ ಒಬ್ಬರು ಸೂಪರ್ ಹೀರೋ ಬರ್ತಾರೆ. ಯಾವಾಗಲೂ ನಾವು ಚಿಕ್ಕ ವಯಸ್ಸಲ್ಲಿ ನೋಡುವಾಗ ಈಗ ಮಕ್ಕಳನ್ನ ತೋರಿಸಿದ್ರೆ, ಎಸ್ ನಮಗೊಬ್ಬರು ಸೂಪರ್ ಹೀರೋ ಅಂದರೆ ಹಿಂಗಿರಬೇಕು ಲೈಫಲ್ಲಿ, ಅಥವಾ ಅನ್ಯಾಯದ ವಿರುದ್ಧ ಹೋರಾಡಬೇಕು ಅಂದರೆ ಹಿಂಗಿರಬೇಕು ಅನ್ನೋದಕ್ಕೆ ಮಕ್ಕಳಿಗೂ ಕೂಡ ಈ ಸಿನಿಮಾನ ತೋರಿಸ್ಬೋದು. ಥ್ಯಾಂಕ್ ಯು ವೆರಿ ಮಚ್.